ನುಗ್ಗಿ ನಡೆ ಹಿಗ್ಗಿ ನಡೆ ಮುಂದೆ ತಿಳಿವು ಕಡಲಿನ ಗಡಿಗೆ ನಡೆವ ಹೊರಪಿಂದೆ. ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಆಹ್ವಾನಿಸೋಣ ಚಪ್ಪಾಳೆಗಳ ಮುಖೇನ. ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯರಂತ ಶಿವರಾಜ್ ಪಾಟೀಲ್ ಸಾಹೇಬ್ರೆ, ಸಾವನೂರು ಶಿವಶಂಕರಪ್ಪನವರೇ, ನಮ್ಮ ಹಿರಿಯ ನಾಯಕರು ಗೋವಿಂದರಾಜ್ ಅವರಿದ್ದಾರೆ. ಮುಖ್ಯವಾಗಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರು, ಮಲ್ಲಪ್ಪನವರು ಮತ್ತು ಎಲ್ಲ ಸನ್ಮಾನಿತರೆಲ್ಲ ಕೂಡ ಇವತ್ತು ಈ ಪವಿತ್ರವಾದಂಥ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಇಷ್ಟೊತ್ತಾದರೂ ಕೂಡ ತಾವು ಇಲ್ಲೂ ಕಾಯ್ದಿದ್ದೀರಿ, ಕೆಳಗಡೆ ಕೂತಿದ್ದೀರಿ, ಗೌರವ ಕೊಟ್ಬಿಟ್ಟು. ನೀವೆಲ್ಲ ಇಲ್ಲ ಅಂತಂದರೆ ಈ ಸಭೆ ಗೌರವನೇ ಇರುವುದಿಲ್ಲ. ಹೊಸ ವರ್ಷ ಇದ್ದರೂ ಕೂಡ ಇಂಥ ಪವಿತ್ರವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮತ್ತು ಅಭಿನಂದನೆಗಳು, ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು ವರ್ಷದ ವ್ಯಕ್ತಿ ಆಗ್ತಾರೋ ಅಂತ ತಿಳಿದುಕೊಳ್ಳೋ ಹೋದರೆ ಯಾರು ಆ ವರ್ಷದಲ್ಲಿ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದ್ದಾರೋ ಅವರು ಎಲ್ಲರಿಗೂ ಕೂಡ ಆ ಪ್ರದೇಶದಲ್ಲಿ ಭಾಳ ಪ್ರಮುಖ ಆಗ್ತಾರೆ ಅಂಥೇಳಿ ತಾವು ಆಯ್ಕೆ ಮಾಡಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇನೆ. ಒಂದು ಕಟ್ಟ ಸತ್ಯ ತಮ್ಮ ಮುಂದೆ ಹೇಳಬೇಕು ಅಂದರೆ, ನನಗೊಂದು ಫೋಟೋ ಕೊಟ್ರೀಗ. ಜಾಫರ್ ಶರೀಫ್ರು ರೈಲ್ವೆ ಮಿನಿಸ್ಟರ್ ಇದ್ದರು. ಹೆಂಗೋ ನಿಮ್ಮ ಮಾಧ್ಯಮದವರು ಯಾವುದೋ ಒಂದು ಫೋಟೋನ ಹಿಡ್ಕಿದ್ರು. ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಪ್ರಾರಂಭದ ಫಸ್ಟ್ ಇಯರ್ ಡಿಗ್ರಿಯಾಗ ಅದನ್ನು ಹುಡುಕಿ ರೈಲ್ವೆ ಚಳುವಳಿ ಮಾಡಿ ರೈಲ್ ನಿಲ್ಲಿಸಿದ್ದೆ ನಾನು. ಆ ಫೋಟೋನ ನನಗೆ ಗಿಫ್ಟಾಗಿ ಕೊಟ್ಟು ಇವತ್ತು ವರ್ಷದ ವ್ಯಕ್ತಿ ಅಂತೇಳಿ ತಾವು ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಿ. 43 ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತವರೆಗೂ ಒಂದಿನೂ ನಾನು ಸನ್ಮಾನ ಒಪ್ಪಿರಲಿಲ್ಲ, ಸನ್ಮಾನ ಮಾಡಿಸ್ಕೊಂಡಿರಲಿಲ್ಲ. ಆದರೆ ವಿಧಿ ಇಲ್ಲ, ನಿಮ್ಮನ್ನ ಬಿಟ್ಟು ನಮ್ಮ ಬದುಕಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಈ 4 1 ಕಿಲೋಮೀಟರ್ ಒಳಗಡೆ ಇದೆ. ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಇದು ಶಾಸಕಾಂಗ ನೋಡ್ತಾ ಇದೆ, ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಇದೆ, ಇನ್ನೊಂದು ಕಡೆ ನ್ಯಾಯಾಂಗ ಇದೆ. ನಿಮ್ಮನ್ನ ಬಿಟ್ಟು ನಾವಿರಂಗಿಲ್ಲ, ನಮ್ಮ ಬಿಟ್ಟು ನೀವಿರಂಗಿಲ್ಲ. ನೀವು ಒಳ್ಳೆದಾರು ಹೇಳಿ, ಕೆಟ್ಟದ್ದಾರು ಹೇಳಿ, 40 ವರ್ಷದ ದಿನ ಮಾಡಿದಂಥ ಸಾಧನೆನ ಒಂದೇ ದಿನ ಡಮಾರ್ ಅಂತಾರು ಬಿಸಾಕ್ಬಿಡಿ. ಆದರೂ ವಿಧಿನೇ ಇಲ್ಲ, ನಿಮ್ಮನ್ನ ಕಟ್ಕೊಳ್ಳೇಬೇಕು. ಸಂಸಾರ ಮಾಡ್ದಂಗೆ ನಿಮ್ಮ ಜೊತೆ ನಾವು ನಿಮ್ಮ ಡೈವರ್ಸು ಮಾಡೋಕ್ಕಾಗೋದಿಲ್ಲ, ನಿಮ್ಮನ್ನ ನಾವು ಕಟ್ಕೊಂಡು ನಾವು ಹೋಗಲೇಬೇಕಾಗಿದೆ. ಸೊ ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನಾನು ಭಾಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಳಿಕ್ಕೆ ನನಗೆ ಇವತ್ತು ಇಷ್ಟ ಇದೆ, ಟೈಮ್ ಇಲ್ಲ. ನಿಮ್ಗೆ ನಾನು ಹೇಳೋದು ಇಷ್ಟೇ, ಯಾವುದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ, ಸುಮ್ಮನೆ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾಡಿದ್ದೀರಿ, ಇವ್ರಿಗೆ ಹೆಗ್ಡೆ ಸಾಹೇಬ್ರಿಗೆ ಮಾಡಿದ್ದೀರಿ, ಶಿವಕುಮಾರ್ ಸ್ವಾಮಿಗಳು ಎಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ. ಒಂದು ಕಡೆ ಬಂಡೆ ಅಂತ ಬರೆದ್ರಿ, ಕನಕವೃತ್ತ ಬಂಡೆ. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಅದಕ್ಕೆ ಬಂಡೆ ಪ್ರಕೃತಿ, ಅದನ್ನು ಕಡದರೆ ಆಕೃತಿ, ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಅಂಥೇಳಿ ಒಂದಿನ ಉತ್ತರ ಕೊಟ್ಟೆ. ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡಬೇಕಾದ್ರೆ ಬೇಕಾದಷ್ಟು ಸಾಧನೆ ಇರ್ತದೆ. ಒಂದು ಕಡೆ ಟ್ರಬಲ್ ಶೂಟ್ರ್ ಅಂತ ಹೆಸರು ಕೊಟ್ರಿ, ನಾನೇನು ಅದನ್ನು ಮಾಡಲ್ಲ. ಸ್ಟಾರ್ಟಿಂಗಲ್ಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ DK ಅಂತ ಬರೆದ್ರಿ. ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇನೆ. ಅದಕ್ಕೆ ನಮ್ಮನ್ನ ತಗೊಳ್ಳೋರು ನೀವೇ, ಹೊಗಳೋರು ನೀವೇ, ಮೇಲೆ ಕುಣಿಸೋರು ನೀವೇ, ಕೆಳಗೆ ಬಿಸಾಕೋರು ನೀವೇ. ನಮ್ಮ ಪಾಟೀಲ್ ಸಾಹೇಬ್ ಹೇಳ್ದಂಗೆ ನನಗೇನಿಲ್ಲ, ನೀವು ಏನು ಬೇಕಾದ್ರೂ ಮಾಡಿ, ಸತ್ಯ ಏನಿದೆ ಅದನ್ನು ನೀವು ಬರೀರಿ. ನಮಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾವು ಹೇಳೋದಿಲ್ಲ. ಸುಳ್ಳಿನ ವಸ್ತುಗೆ DVG ಅವ್ರು ಒಂದು ಕಡೆ ಹೇಳ್ತಾರಲ್ಲ, ಬರೆಯೋಕ್ಕೆ ಒಂದು ಬೆಲೆ, ಬರೀದೇ ಇದಕ್ಕೆ ಒಂದು ಬೆಲೆ. ಅದಕ್ಕೆ ಆ ಥರ ಆಗಬಾರ್ದು. DG ಅವ್ರ ಮಾತು ನಾನು ಈಗ ಅದನ್ನು ಬಿಡಿಸಿ ನಾನು ವ್ಯಾಖ್ಯಾನ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಸೊ ಅದರಿಂದ ಇವತ್ತೇನು ಹಾರ ಹಾಕಿದ್ದೀರಿ ಅದು ಭಾಳ ಭಾರವಾದಂಥ ಹಾರ. ಇನ್ನೂ ಹೆಚ್ಚಿಗೆ ಜವಾಬ್ದಾರಿ ಆಗಿದೆ. ನಾನು ಕೂಡ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿನದಿಂದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ತಿಹಾರ್ ಜೈಲಿಗೆ ಬಂದು ಒಂದು ಕಿವಿ ಮಾತು ಹೇಳೋಗಿದ್ರು,
ಏನು ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ, ನೀನು ಹೋಗಿ ನಿರ್ವಹಿಸಬೇಕು ಅಂತೇಳಿ ಆ ಪ್ರಕಾರ ಅವರು ಕೊಟ್ಟರು. ನಾನು ಸಿದ್ದರಾಮಯ್ಯ ಸಾಹೇಬ್ರು ಇಬ್ಬರು ಸೇರಿ ಹಗಲು ರಾತ್ರಿ ಯಾವ ಥರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪ ಅಂದರೆ ನಮಗೆ ಜನರ ಮೇಲೆ ನಂಬಿಕೆ, ನಾವು ಮಾಡೋಂಥ ಕೆಲಸದ ಮೇಲೆ ನಂಬಿಕೆ, ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ. ಎಷ್ಟೋ ಜನ ಹೇಳ್ತಿದ್ರು 95 ಆಗೋಗ್ತದೆ, ಕೊಲ್ಯೂಷನ್ ಗೌರ್ಮೆಂಟು, ಅದು ಇದು ಏನೆಲ್ಲ ಭಾಳ ಪ್ರೆಷರ್. ನಾವಿಬ್ಬರು ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ಲದೇ ಈ ರಾಜ್ಯದಲ್ಲಿ ಒಂದು ಸರ್ಕಾರನ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡೋಂಥ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀರಿ. 5 ಗ್ಯಾರಂಟಿ ತಂದ ಕೆಲವರು ಹೇಳಿದ್ರು, ಗಂಡ ಹೆಂಡ್ತಿನ ತಂದಿಕ್ಬಿಟ್ರು, ಸೊಸೆ ಇದನ್ನ ಅತ್ತೆನ ತಂದಿಕ್ಬಿಟ್ರು, ಇನ್ನೊಂದು ಕಡೆ ಒಂದು ಕಡೆ ಪಾಕಿಸ್ತಾನ ಹೋಗ್ತದೆ, ಒಂದು ಕಡೆ ಶ್ರೀಲಂಕಾ ಆಯ್ತದೆ, ಆರ್ಥಿಕವಾಗಿ ತೊಂದರೆ ಆಗೋಗ್ತದೆ, ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರೆದ್ರಿ. ನಾವು ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೋಗಿಲ್ಲ. ಆದರೆ ನಮ್ಮ ಮಾತು, ನಮ್ಮ ನಂಬಿಕೆ, ಜನರು ಕೊಟ್ಟಂಥ ಮಾತು, ಅದನ್ನು ನಾವು ಉಳಿಸ್ಕೊಳ್ಬೇಕು. ಅದು ನಮ್ಮ ಬದುಕಿನಲ್ಲಿ ಒಂದು ಛಲ, ಒಂದು ಸಂಕಲ್ಪ, ಅದನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ನಾನು ನನ್ನ ಹಿಸ್ಟ್ರಿ, ನನ್ನ ವಿದ್ಯಾರ್ಥಿ ನಾಯಕ, ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ, ಬೇಕಾದಷ್ಟಿದೆ, ಬೇಕಾದಷ್ಟು. ಅದನ್ನು ನೀವು ಯಾವ್ದು ಹೇಳಿದ್ನಲ್ಲ, ನಾನಾಗಲೇ ಯಾವುದಾದ್ರು ಹುಡುಗರುಗಳು ಕರ್ಕೊಂಡು ಜರ್ನಲಿಸಮ್ ಹುಡುಗರುಗಳನ್ನ ಒಂದು 200-300 ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ, ಯಾರೇ ಆಗಲಿ, ಸಿದ್ದರಾಮಯ್ಯ ಆಗಲಿ, ನಾನೇ ಆಗಲಿ, ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ, ಈ ಅಧಿಕಾರಕ್ಕೆಲ್ಲ. ಬೇಕಾದಷ್ಟು ಅದರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ, ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಹೊರಟಿದ್ದೀವಿ. ನನಗೇನಪ್ಪ ಅಂದರೆ, ನನಗೆ ಒಂದು ಗುರು ಬೇಕು, ಆ ಗುರು ಇದ್ದಾರೆ. ಒಂದು ಗುರಿ ಇಟ್ಕೋಬೇಕು, ಆ ಗುರಿ ಇಟ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು. ಸೆಲ್ಫ್ ಕಾನ್ಫಿಡೆನ್ಸಸ್ ಒಂದು ಸೂಪರ್ ಪವರು. ನಿಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದರೆ, ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಆಯಿತು ಅಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ನನಗೆ ಕೋರ್ಟಲ್ಲಿ, ನನಗೆ ಇಲ್ಲಿ ಹೈಕೋರ್ಟಲ್ಲಿ ನಾನು ಹಾಕೊಂಡಂಥ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು. ಇ ಡಿ ಅವ್ರು ನಂಗೆ ನೋಟಿಸ್ ಕೊಟ್ಟು ಕರೆಸಿದ್ರು. ಎಷ್ಟೋ ಜನ ಆಂಟಿಸಿಪ್ಟರಿ ಬೇಲ್ ಮೂವ್ ಮಾಡು ಅಂತ. ನಾನು ಮೂವ್ ಮಾಡೋಕ್ಕೆ ಹೋಗಲಿಲ್ಲ, ಆಂಟಿಸಿಪ್ಟರಿ ಬೇಲ್ಗೆ ಹೋಗಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಏನಾದ್ರು ಇದ್ದರೆ ರಾಜಕಾರಣ ಮಾಡಿದ್ದೀನಿ, ರಾಜಕೀಯ ಕೆಲಸ ಮಾಡಿದ್ದೀನಿ, ನಾನು ಎದುರಿಸ್ತೀನಿ ಅಂತ. ನಾನು TR ಜೈಲಲ್ಲಿ ಇದ್ದಾಗ ಕೂಡ ನಾನು ಒಂದು 2-3 ದಿನ ನನ್ನ ಮಕ್ಕಳು ಏನಪ್ಪ ಅನ್ಕೋತಾರೆ ಅಂತ, ಅವ್ರ ಫ್ರೆಂಡ್ಸ್ ಏನು ಕೇಳ್ಕೊತಾರೆ ಅಂತ ಅಂದ್ಬಿಟ್ಟು ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ. ನ್ಯಾಯ ಶಿಕ್ಷೆ ಸಿಗ್ತದೆ, ಹೋರಾಟ ಮಾಡೇ ಮಾಡ್ತೀನಿ, ಈ ರಾಜ್ಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಆವತ್ತಿದೆ, ಇವತ್ತು ಇದೆ, ಮುಂದೆನೂ ಇರ್ತದೆ. ಎಲ್ಲಿವರೆಗೂ ನಾವು ಕ್ಲಿಯರ್ ಆಗಿರ್ತೀವೋ, ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇಲ್ಲಿರ್ತೀವೋ, ಎಲ್ಲಿ ನಾವು ತಪ್ಪು ಮಾಡಿದಿಲ್ವೋ ಅಲ್ಲಿವರೆಗೂ ನಾವು ಯಾವುದಕ್ಕೂ ಎದುರುವಂಥ ಪ್ರಶ್ನೆನೇ ಇಲ್ಲ ಅನ್ನೋದು ಕೂಡ ನನಗೆ ಆತ್ಮಸಾಕ್ಷಿ ನನಗೆ ಹೇಳ್ತದೆ. ಈ ನೆರದಿಂದ ಇವತ್ತು ತಾವಿದ್ದೀರಿ, ಬೇಕಾದಷ್ಟು ನಮ್ಮನ್ನ ತಿದ್ದುವಂಥ ಅವಕಾಶ ನಿಮಗಿದೆ, ಬದಲಾವಣೆ ಮಾಡೋಂಥ ಅವಕಾಶ ಇದೆ. ನಾವೇನು ದೇವರಲ್ಲ, ಬೇಕಾದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ. ನೀವೇನು ಬೇಕಾದ್ರೂ ತಿದ್ದಿ, ನೀವಿರೋದೇ ನನಗೆ ನಮ್ಮನ್ನು ಯಾರನ್ನೋ ಕ್ರಿಟಿಸೈಸ್ ಮಾಡ್ತಾರೆ, ಅವ್ರ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ನನಗೆ. ಅವ್ರು ಕ್ರಿಟಿಸೈಸ್ ಮಾಡೋರು, ನಮ್ಮ ಬಗ್ಗೆ ಏನಾದ್ರು ಒಂದು ಇದನ್ನು ಚುಚ್ಚು ಅಂಥವ್ರು, ನಮ್ಮನ್ನು ಬದಲಾವಣೆ ಮಾಡ್ತವ್ರು, ನಮ್ಮ ತಪ್ಪನ್ನು ಕಂಡಿಡ್ರು, ಹೊಗಳ್ಬಡ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಮ್ಮನ್ನು ತೆಗಳೋ ಬಂಟರು ನಮ್ಮ ಬಗ್ಗೆ ಅನೇಕ ತಪ್ಪುಗಳನ್ನು ಕಂಡಿಡೋದ್ರಿಂದ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಸಿಗ್ತದೆ. ಅದರ ಮೇಲೆ ನಾವು ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಭಾಳ ಹಿರಿಯರನ್ನೆಲ್ಲ ಕೂಡ ನನ್ನ ಜೊತೆಯಲ್ಲಿ ತಾವು ಸನ್ಮಾನ ಮಾಡಿದ್ದೀರಿ, ಮುಖ್ಯಮಂತ್ರಿಗಳ ಕೈಲಿ ಮತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಕೈಲಿ ಈ ಸನ್ಮಾನ ಮಾಡಿಸಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಶಾಸಕಾಂಗ, ಒಂದು ಕಡೆ ನ್ಯಾಯಾಂಗ, ಮುಖ್ಯಮಂತ್ರಿಗಳು ಕಾರ್ಯಾಂಗ, ನಾವು 4 ಜನ, ಇನ್ನೊಂದು ಕಡೆ ಪತ್ರಿಕರಾಗ, ಈ 5 ಜನನೂ ಸೇರಿ ಇಂಥ ಒಂದು ಪವಿತ್ರವಾದ ಕೆಲಸ. ಅವರೊಂದು ಮಾತು ನನಗೆ ಯಾವುದೋ ಒಂದು ಪುಸ್ತಕದಲ್ಲಿ, ಅವ್ರು ಬರೆದಂಥ ಪುಸ್ತಕದಲ್ಲಿ ನನಗೆ 20 ವರ್ಷದಿಂದ ಓದಿದ್ದು ನಂಗೆ ನೆನಪಿಟ್ಟು, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ನೀವೊಂದು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದೆ. ಹಾಗೆ ನನ್ನ ನಂಬಿಕೆ ಇದೆ, ನ್ಯಾಯಪೀಠದಿಂದ ಯಾವತ್ತೂ ನಮಗೆ ಅನ್ಯಾಯ ಆಗುವುದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಹೋಗೋಣ. ನಾನು CM ಯಾಕೆಂದರೆ ನಾನು ಇವತ್ತು ವರ್ಷದ ವ್ಯಕ್ತಿ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿದ್ಮೇಲೆ ನನಗಿನ್ನ ಚೀಫ್ ಮಿನಿಸ್ಟರ್ ಮಾತಾಡಲಿ ಅಂತಿದ್ದೆ, ಅವರಿಲ್ಲ ನೀನೇ ಮಾತಾಡು ಅಂತ ಕಳಿಸಿದ್ರಿಂದ ಒತ್ತಡದ ಮೇಲೆ ಮಾಡಿದ್ವಿ. ಕರೀರಿ, ಇನ್ನೊಂದು ಸಂದರ್ಭದಲ್ಲಿ ಯಾವುದಾದ್ರು ಹುಡುಗರು ಒಂದು 300-400 ಜನ ಕೂತ್ಕೊಂಡು, ಏಕೆಂದರೆ ಮುಂದಕ್ಕೆ ನಮ್ಮ ಬದುಕಿನಲ್ಲಿ ನಮ್ಮ ಜರ್ನಲಿಸಮ್ಗೂ ಕೂಡ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಯುವ ಪೀಳಿಗೆಗೆ ಏನಂತ ಒಂದು ಮಾರ್ಗದರ್ಶನ ರೂಪಿಸಬೇಕಾದ ಒಂದು ಅವಶ್ಯಕತೆ ಇದೆ. ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಸೊ ಈ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ. ಏನೇ ಬರೋದಂದರೆ ನಿಮ್ಮ ಪೊಲಿಟಿಕಲಿ ನಮ್ಮನ್ನ ತಿದ್ದಿ
ಆದರೆ ಬಿಸ್ನೆಸ್ ಆಪರ್ಚುನಿಟಿ, ಬಿಸ್ನೆಸ್ ಹೌಸಸ್ಸು ಇವತ್ತು ಈ ಮೀಡಿಯಾನ ಕಂಟ್ರೋಲ್ ಮಾಡಿ ಸತ್ಯವನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅದಕ್ಕೆ ನೀವು ಯಾರು ಕೂಡ ಬಗ್ಬಾರ್ದು ಅನ್ನೋದನ್ನು, ಏಕೆಂದರೆ ಈ ಮೀಡಿಯಾಗಳಿಗೆ ಈ ಅವ್ರವ್ರ ಬಿಸ್ನೆಸ್ ಆಪರ್ಚುನಿಟಿಗಳಿಗೆ ಈ ಡೆಮೋಕ್ರಸಿನೇ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದೆ. ಏನು ನಾವು ಮಾಡೋಕ್ಕಿಂತ ಮುಂಚಿತವಾಗಿ ಯಾರೋ ಒಂದು ತಪ್ಪು ಮಾಡಿದ್ರೆ ಮೀಡಿಯಾಲೇ ಅವರೇ ಜಡ್ಜ್ಮೆಂಟ್ ಬರೆದು ಬಿಡ್ತಾರೆ. ಮೀಡಿಯಾಲೇ ಸಾಯಂಕಾಲನೇ ಏನು ಎತ್ತ ಅಂತೇಳಿ ಅವರೇ ಜಡ್ಜ್ಮೆಂಟ್, ಅವ್ರದ್ದೇ ಕತೆ. ಭಾಳ ವ್ಯಾಪಕವಾಗಿ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅಂಥದ್ದೆಲ್ಲ ಆಗಬಾರ್ದು. ನಿಮ್ಮ ಮೀಡಿಯಾದ ಏನು ಒಂದು ಘನತೆ, ಒಂದು ಗೌರವ, ಒಂದು ಸ್ವಾತಂತ್ರ್ಯ ನೀವು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಪೆನ್ನು ಅರ್ಥವಾಗಿರಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.